ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವೀಡಿಯೋನಲ್ಲಿ ಮಗುವಿಗೆ ಮೂಗ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋನಲ್ಲಿ ಮಗುವಿನ ಮೂಗ್ನ ಯಾವ ರೀತಿ ಕ್ಲೀನ್ ಮಾಡೋದು, ಏನಕ್ಕೆ ಇಂಪಾರ್ಟೆಂಟ್ ಮಗುವಿನ ಮೂಗ್ನ ಕ್ಲೀನ್ ಮಾಡೋದ್ರಿಂದ, ಹಾಗೆ ಯಾವ್ಯಾವ ರೀತಿ ಕ್ಲೀನ್ ಮಾಡ್ಬೋದು, ಮೆಥಡ್ಸ್ ಏನು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮಗುವಿನ ಮೂಗ್ನ ಏನಕ್ಕೆ ಕ್ಲೀನ್ ಮಾಡ್ಕೋಬೇಕು, ಏನಕ್ಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಮಗುವಿನ ಮೂಗ್ನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಅಂದರೆ ಯೂಶ್ವಲಿ ಸ್ಪೆಷಲಿ ಮಾನ್ಸೂನ್ ಸೀಸನ್ ಬಂದರೆ ಅಥವಾ ಯಾವುದಾದ್ರೂ ಕೋಲ್ಡ್ ವೆದರ್ ಇದ್ದರೆ ಮಗು ಯೂಶ್ವಲಿ ಕೋಲ್ಡ್ಗೆ ಅಥವಾ ಕಾಫ್ಗೆ ಒಳಗಾಗ್ತಾರೆ. ಬ್ರೀತ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಗುವಿಗೆ. ಸೊ ಆದ್ದರಿಂದ ನಾವು ರೆಗ್ಯುಲರಾಗಿ ಮಗುವಿನ ಮೂಗ್ನ ನಾವು ಕ್ಲೀನ್ ಮಾಡೋದು ಅವಶ್ಯಕತೆ ಇರುತ್ತೆ. ಮಗುವಿನ ಮೂಗ್ನ ಕ್ಲೀನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಇರುತ್ತೆ. ಏನು ಮಾಡಬೇಕು ಅಂತ ಅಂದರೆ ಒಂದಷ್ಟು 3 ಮೆಥಡ್ಸ್ ಇದೆ. ಆ 3 ಮೆಥಡ್ಸಲ್ಲಿ ಯಾವುದಾದ್ರೂ ಅದು ವರ್ಕ್ ಆಗೇ ಆಗುತ್ತೆ. ಸೊ ಯಾವ್ಯಾವುದು ಆ 3 ಮೆಥಡ್ಸ್ ಅಂತ ತಿಳ್ಕೊಳ್ಳೋಣ. ಮೊದಲನೇ ಮೆಥಡ್ ಸ್ನಾನ ಮಾಡಿಸ್ಬೇಕಿದ್ರೆ ಅಥವಾ ಸ್ಟೀಮ್ ಕೊಡೋದು. ಈ ಮೆಥಡ್ನಲ್ಲಿ ನಾವು ಸ್ನಾನ ಮಾಡಿಸ್ಬೇಕಿದ್ರೆ, ಮಗುಗೆ ಸ್ನಾನ ಮಾಡಿಸ್ಬೇಕಿದ್ರೆ ನೋಸ್ನ ಜಸ್ಟ್ ಪಿಂಚ್ ಮಾಡಬೇಕು. ನಾವು ಪಿಂಚ್ ಮಾಡಿದಾಗ ಮ್ಯೂಕಸ್, ಗೊಣ್ಣೆ ಏನಂತೀವಿ, ಆ ಗೊಣ್ಣೆ ರಿಲೀಸ್ ಆಗುತ್ತೆ ಈಸಿಯಾಗಿ ಸ್ನಾನ ಮಾಡಿಸ್ಬೇಕಿದ್ರೆ. ಸೊ ಆವಾಗ ನಾವು ಸಣ್ಣದೊಂದು ಕಾಟನ್ ಬಟ್ಟೆ, ಒಂದು ವೈಟ್ ಬಟ್ಟೆ ತೊಗೊಂಡು ನಮ್ಮ ಈ 4 ಫಿಂಗರಿಗೆ ಟೈ ಮಾಡಿಕೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು. ಮಗುಗೆ ಸ್ವಲ್ಪ ಆಚೆ ಬರುತ್ತೆ ಅಂಥದ್ದನ್ನು ನಾವು ಈಸಿಯಾಗಿ ಆಚೆ ಬರುತ್ತೆ, ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು. ಅಥವಾ ಮಗುವಿಗೆ ತಲೆ ಸ್ನಾನ ಮಾಡಿಸಿದಾಗ ನಾವು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ದಾಗ ತಲೆ ಮೇಲೆ ಮಗುಗೆ, ಆ ಟೈಮಲ್ಲಿ ಕೂಡ ಈಸಿಯಾಗಿ ಮ್ಯೂಕಸ್, ಗೊಣ್ಣೆ ಏನಂತೀವಿ, ಅದನ್ನು ಈಸಿಯಾಗಿ ರಿಲೀಸ್ ಆಗುತ್ತೆ ಮ್ಯೂಕಸ್ಸು. ಸೊ ಅದನ್ನು ಕೂಡ ನಾವು ಆರಾಮ್ಸಾಗಿ ಕ್ಲೀನ್ ಮಾಡ್ಬೋದು ಆ ಟೈಮಲ್ಲಿ ಕೂಡ. ಮತ್ತೊಂದು ಅಂದರೆ ಒಂದು ಸ್ಟೀಮ್ ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ನ ಯೂಸ್ ಮಾಡಿಕೊಂಡು ನೀವು ಮಗುಗೆ ಸ್ಟೀಮ್ ಕೊಡ್ಬೋದು. ಸ್ನಾನ ಆಗಿದ ನಂತರ ಸ್ಟೀಮ್ ಕೊಟ್ಟರೆ ನಿಮ್ಮ ಹೆಲ್ಪ್ ತುಂಬಾ ಮುಖ್ಯ ಆಗಿರುತ್ತೆ. ಈ ಒಂದು ಸ್ಟೀಮ್ ಕೊಡಬೇಕಾದ್ರೆ ಮಗುಗೆ ಆ ಟೈಮಲ್ಲಿ ಬೆಡ್ಶೀಟ್ನ ಕವರ್ ಮಾಡಿಕೊಂಡು ಮಗು ಕೈಯೆಲ್ಲ ಇಟ್ಕೊಂಡು ನೀಟಾಗಿ, ಕೈ ಕಾಲೆಲ್ಲ ನೀಟಾಗಿ ಇಟ್ಕೊಂಡು ಜಸ್ಟ್ ಮುಖ ಮಾತ್ರ ಅದಕ್ಕೆ ತಾಕ್ಸಿದ್ರೆ ಸ್ವಲ್ಪ ಸ್ಟೀಮ್ ಬರೋದ್ರಿಂದ ಆ ಒಂದು ಸ್ಟೀಮಿಂದ ಮಗುಗೆ ಮ್ಯೂಕಸ್ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಕೂಡ ನೀವೊಂದು ಮಗುವಿನ ಟವಲ್ ತೊಗೊಂಡು ನೀಟಾಗಿ ಅದನ್ನು ನೋಸ್ನ ಕ್ಲೀನ್ ಮಾಡ್ಕೋಬೋದು. ಈ ಸ್ಟೀಮ್ನ ನೀವು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ ಎಲ್ಲ ಕಡೆನೂ ಅವೈಲಬಿಲಿಟಿ ಇದೆ. ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಒಂದು ಸ್ಟೀಮ್ ಅವೈಲಬಿಲಿಟಿ ಇರುತ್ತೆ ನಿಮಗೆ. ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, ನಿಮಗೆ ನಿಯರ್ಲಿ 150 to 200 ರುಪೀಸ್ ಆಗುತ್ತೆ ಈ ಒಂದು ಸ್ಟೀಮು. ಸೊ ಈಸಿಯಾಗಿ ತೊಗೊಂಡು ಮಗುಗೆ ನೋಸ್ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎರಡನೇ ಮೆಥಡ್ ಏನಂತ ಅಂದರೆ ಬಲ್ಬ್ ಸಿರಿಂಜಿನ್. ಇದು ಒಂದು ಬಲ್ಬ್ ಸಿರಿಂಜಿನ್ ಈ ರೀತಿಯಾಗಿರುತ್ತೆ, ಒಂದು ಬಲ್ಬ್ ಸಿರಿಂಜಿನ್. ಸೊ ಈ ಸಿರಿಂಜನ್ನು ಯೂಸ್ ಮಾಡಿಕೊಂಡು ಕೂಡ ಮಗುವಿನ ಮೂಗ್ನ ಕ್ಲೀನ್ ಮಾಡ್ಬೋದು. ಸ್ನಾನ ಮಾಡಿದ ತಕ್ಷಣ ಮಗು ಮೂಗ್ನ ನಾವು ಇದರಿಂದ ಯೂಸ್ ಮಾಡಿಕೊಂಡು ಈ ಕ್ಯಾಪ್ ರಿಮೂವ್ ಮಾಡಿದ್ದೀನಿ. ಈ ರೀತಿ ಟಿಪ್ ಇರುತ್ತಲ್ಲ, ಈ ಟಿಪ್ ತುಂಬಾ ಸಾಫ್ಟ್ ಇರುತ್ತೆ. ಈ ಟಿಪ್ನ ನಾವು ನಿಧಾನಕ್ಕೆ, ಮಗು ತುಂಬ ಅಳ್ಳಾಡ್ತಾ ಇರುತ್ತೆ, ಸೊ ಶೇಕ್ ಮಾಡ್ತಾ ಇರ್ತಾರೆ, ನಾವು ನಿಧಾನಕ್ಕೆ ಹಾಕಬೇಕು ಮಗುವಿನ ಮೂಗಿಗೆ. ಹಾಕಿದ ನಂತರ ತುಂಬ ಜೆಂಟಲಾಗಿ ನಾವು ಡರ್ಟ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಈ ಬಲ್ಬ್ ಸಿರಿಂಜನ್ ಯೂಸ್ ಮಾಡೋದ್ರಿಂದ. ಹಾಗೆ ಬಲ್ಬ್ ಸಿರಿಂಜನ್ ಯೂಸ್ ಮಾಡೋದಕ್ಕೂ ಮುಂಚೆ ಈ ಒಂದು ಬಲ್ಬ್ ಸಿರಿಂಜನ್ನು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ವಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ನೀಟಾಗಿ ಇಟ್ಕೊಂಡಿರೋದನ್ನು ನಾವು ಮಗುಗೆ ಯೂಸ್ ಮಾಡಬೇಕು. ಹಾಗೆ ಮಗುಗೆ ನಾವು ನೋಸ್ನ ಕ್ಲೀನ್ ಮಾಡಿದ ನಂತರನೂ ಈ ಒಂದು ಬಲ್ಬ್ ಸಿರಿಂಜನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಯಾಕಂದರೆ ಹೈಜಿನಿಕ್ ತುಂಬಾ ಮುಖ್ಯ ಆಗುತ್ತೆ. ಮಗು ವಿಷಯದಲ್ಲಂತೂ ಹೈಜಿನಿಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋನಲ್ಲಿ. ಈ ಒಂದು ಬಲ್ಬ್ ಸಿರಿಂಜಿನ್ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಕಾಸ್ಟ್ಲಿ ಏನಲ್ಲ, ತುಂಬಾ ಯೂಸ್ಫುಲ್ ಆಗಿದೆ ಇದು ಬೇಬಿಗೆ. ನಾನು ನನ್ನ ಮಗುಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ರೇರಾಗಿ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿಲ್ಲ. ಹಾಗೆಯೇ ಇದರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಪರ್ಚೇಸ್ ಮಾಡೋದಿದ್ರೆ, ಯಾರಾದರೂ ಪರ್ಚೇಸ್ ಮಾಡಿದ್ರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು.
ಥರ್ಡ್ ಮೆಥಡ್ ಸಲೈನ್ ಡ್ರಾಪ್ಸ್. ಈ ಸಲೈನ್ ಡ್ರಾಪ್ಸ್ನ ನಾವು ಯಾವಾಗ ಮೊರೆ ಹೋಗ್ತೀವಿ ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಫಸ್ಟು ಮೆಥಡ್ಸ್ ಯಾವುದು ವರ್ಕ್ ಆಗಿಲ್ಲ ಅಂದಾಗ, ಮ್ಯೂಕಸ್ ಅಂದ್ರೂ ಆಚೆ ಬರ್ತಾ ಇಲ್ಲ, ಹೊರ್ಗಡೆ ಬರ್ತಿಲ್ಲ, ಮಗುವಿಂದ ಹೊರ್ಗಡೆ ಬರ್ತಿಲ್ಲ ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಮಗೆ ಪ್ರಿಸ್ಕ್ರೈಬ್ ಡ್ರಾಪ್ಸ್ ಕೊಡ್ತಾರೆ. ಅದು ಸಲೈನ್ ಡ್ರಾಪ್ಸೇ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಪ್ರಿಫರ್ ಮಾಡೋದು. ಸೊ ಈ ಒಂದು ಸಲೈನ್ ಡ್ರಾಪ್ಸ್ನ ಡಾಕ್ಟರ್ ಸಜೆಸ್ಟ್ ಮಾಡೋದು 1 ಡ್ರಾಪ್ಸ್ನ ಹಾಕಿ ಅಂತ ಸಜೆಸ್ಟ್ ಮಾಡ್ತಾರೆ. 1 ಡ್ರಾಪ್ಸ್ ಹಾಕಿ ನಾವು ನೀಟಾಗಿ ಮಸಾಜ್ ಮಾಡಿದಾಗ ಮಗುವಿನ ಮೂಗಿಗೆ ಅದು ಒಂದು ಸತಿ ಒಂದು ಸೈಡ್ ಮಸಾಜ್ ಮಾಡಬೇಕು, ಇನ್ನೊಂದು ಸತಿ ಮತ್ತು ಇನ್ನೊಂದು ಡ್ರಾಪ್ ಹಾಕಿ ಇನ್ನೊಂದು ಸೈಡ್ ಮಸಾಜ್ ಮಾಡಬೇಕಾಗುತ್ತೆ. ಮಸಾಜ್ ಮಾಡಿದಾಗ ನಿಮಗೆ ಈಸಿಯಾಗಿ ಮ್ಯೂಕಸ್ ಏನಿದೆ ಅದು ಆಚೆ ಬರುತ್ತೆ. ಕ್ಲಾತ್ ತೊಗೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ವಿಡಿಯೋನಲ್ಲಿ ಕೊನೆಯಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತೀನಿ ಅಂತಂದಿದ್ದೆ. ನನ್ನ ಎಕ್ಸ್ಪೀರಿಯೆನ್ಸ್ ಏನಂತ ಅಂದರೆ, ನನ್ನ ಮಗು ಕೂಡ ಈ ರೀತಿಯಾಗಿ ಸಫರ್ ಆಗ್ತಾಯಿತ್ತು. ಬ್ರೀತ್ ಆಗದೇ ಸರಿಯಾಗಿ ಮಲ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಮೂಗ್ನ ಕ್ಲೀನ್ ಮಾಡಿಲ್ಲ ಅಂದರೆ ತುಂಬಾ ಸಫರ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಕೂಡ ನನ್ನ ಮಗು ಈ ಥರ ಸಫರ್ ಮಾಡ್ತಾ ಇರೋದ್ರಿಂದ ನಾನು ಕೂಡ ಕನ್ಸಲ್ಟ್ ಮಾಡಿದ್ದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಕೂಡ ನನಗೆ ಒಂದು ಪ್ರಿಸ್ಕ್ರೈಬ್ ಡ್ರಾಪ್ಸ್ ಕೊಟ್ಟಿದ್ದರು. ಅದು ಸೇಮ್ ಇದೇ ಸಲೈನ್ ನೇಸಲ್ ಸ್ಪ್ರೇ ಅಂತ ಕೊಟ್ಟಿದ್ದರು. ಇದೇ ಡ್ರಾಪ್ಸ್ನ ನಾನು ಹಾಕ್ತಾ ಇರೋದು. ಸೊ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಇದನ್ನೇ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದೆ. ಹೌದು, ಇದನ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಅವರು ಕೂಡ ನನಗೆ ಸಜೆಸ್ಟ್ ಮಾಡಿದ್ದಿಷ್ಟೇ, 1 ಡ್ರಾಪ್ಸ್ನ ಹಾಕಿ ಹಾಗೆ ಮಸಾಜ್ ಕೂಡ ಮಾಡಬೇಕು. ಮಸಾಜ್ ಮಾಡಿದಾಗ ಅದು ಈಸಿಯಾಗಿ ಡರ್ಟ್ ಏನಿರುತ್ತೆ ಅದು ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದಾಗ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿದರು. ಸೊ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ. ಎಸ್ ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿ ಮಗುವಿಗೆ ಮಗುವಿನ ಮೂಗನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಅದು ಎಷ್ಟು ಮುಖ್ಯ, ಹಾಗೆ ನಾವು ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು, ಆ 3 ಮೆಥಡ್ಸ್ ಯಾವ್ಯಾವುದು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು, ಎಮರ್ಜೆನ್ಸಿ ಯಾವಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋನಲ್ಲಿ. ಸೊ ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ತುಂಬ ಜನಕ್ಕೆ ಈ ಒಂದು ವಿಷಯ ಶೇರ್ ಆಗಲಿ ಅಂತ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.